ಈ ಮೋದಿ ಮತ್ತು ಶಾರ ಬದಲಾಗಿ ಎಷ್ಟೊಂದು ಸಂಶಯಗಳು ಕೂಡಿದಾವಪ್ಪ ಅಂದ್ರೆ ಈ ವ್ಯಕ್ತಿಗಳು ನಂಬುದಕ್ಕೆ ಅರ್ಹರಲ್ಲ ಅನ್ನುವಂಥದ್ದು ಫಿಕ್ಸ್ ಆಗಿಬಿಟ್ಟದು. ಜೊತೆಗೆ ಸೈದ್ಧಾಂತಿಕವಾಗಿ ಇಬ್ಬರು ಬೇರೆ ಬೇರೆ. ನಿತೀಶ್ವರ ಬೆಳಬಂದ ಪೊಲ್ಟ್ರಾಮ್ ಇರ್ಬೋದು, ತಪ್ಪುಗಳಾಗಿರ್ಬೋದು, ಆಡಳಿತ ಸರಿಯಾಗಿ ಮಾಡಿದಾರ ಇಲ್ಲೋ ಬೇರೆ ವಿಷಯ, ಟೀಕೆಗಳಿರ್ಬೋದು, ಟಿಪ್ಪಣಿಗಳಿರ್ಬೋದು. ಆದ್ರೆ ಇಲ್ಲಿವರೆಗೆ ನಿತೀಶ್ವರ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಪಲ್ಟುರಾಮ್ ಹೌದು ಅವರು ಇಲ್ಲಂತಲ್ಲ, ಅಧಿಕಾರಕ್ಕೆ ಪಲ್ಟು ಆಗಿದ್ದಾರೆ, ಪಲ್ಟಿ ಹೊಡೆದಿದ್ದಾರೆ. ಆದರೆ ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕ ಇಲ್ಲ. ಹೌದು ಭ್ರಷ್ಟಿದ್ದಾರೆ, ದುಡ್ಡು ಹೊಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಹೀಗಾಗಿ ಮೋದಿ ಅವ್ರು ಕ್ಲಿಯರ್ ಕ್ಲೀನ್ ಚಿಟ್ ಅದನ್ನು ಹಂಗೆ ಇವ್ರದ್ದು ನಡೆದಿದ್ದಾವಿಲ್ಲ ಅಂತಲ್ಲ. ಇವ್ರ ಮಿನಿಸ್ಟರು, ಇವ್ರ ಪಕ್ಷದವರು, ಮತ್ತಾರು ಅಥವಾ BJP ಪಕ್ಷದವರು ಅವ್ರು ಮಾಡ್ತಾ ಇರ್ತಾರೆ. ಬಟ್ ಇವರು ಪ್ಯೂರ್ ಇದ್ದಾರೆ ಆ ದೃಷ್ಟಿಟ್ಕೊಂಡು. ಆ ಎಲ್ಲ ದಿಶೆಯಲ್ಲಿ ಇವತ್ತು ನಿತೀಶ್ ಕುಮಾರ್ ಅವರು ಇನ್ನೂ PM ರೇಸಲ್ಲಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇತ್ತೀಚೆಗಳಂತ ಒಂದು ಈ ಇಂಡಿಯಾ ಗಠಬಂಧನದ ಎಲ್ಲ ನಾಯಕರು ಕುಡಿದಾರ ಫಂಕ್ಷನ್ದಲ್ಲ. ಈಗ ಮೀಟಿಂಗ್ ನಡೀತಾ ಇದ್ದಾವೆ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ ಮೇಲ್ಮೇಲೆ. ಅಂದ್ರೆ ನಾವು ಈ ಸಂದರ್ಭದಲ್ಲೇ ಬಿಟ್ಟರೆ ಐತಿಹಾಸಿಕ ತಪ್ಪು ಮಾಡ್ತೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJP ಬಿಟ್ಟು ಕೊಟ್ರೆ ಐತಿಹಾಸಿಕ ತಪ್ಪು ಮಾಡ್ತೀವಿ. ನಾವು ಎಂದು ಪತ್ರಿಕಾ ಸ್ವಾತಂತ್ರ್ಯ ಪಡೆಯುವುದಿಲ್ಲ. ಜೊತೆಗೆ ನಮ್ಮ